ಇಲ್ಲಿ ನಾವು ಮುಂಚೆ ಆಸ್ಪತ್ರೆ ತೋರಿಸ್ತಾ ಇದ್ವಿ. ಅಲ್ಲಿ ಸ್ವಲ್ಪ ಒಂದು 3-4 ವರ್ಷ ತೋರಿಸಿ ವಾಸಿ ಆಗಲಿಲ್ಲ. ಮತ್ತು ಇಲ್ಲಿ ಯಾರೋ ಒಬ್ಬರು ಹಿಂಗೆ ಕೊಡ್ತಾ ಇದ್ದಾರೆ, ಚೆನ್ನಾಗಿ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಬಂದು ಒಂದು 6 ಮಂತು 7 ಮಂತ್ ಆಯಿತು. ತುಂಬ ಹುಷಾರಾಗೈತೆ ನನ್ನ ಮಗಳಿಗೆ. ದೇವರೇ ನಮಗೆ ಒಂದು ದಾರಿ ತೋರಿಸಿದ್ರು. ಸ್ವಾಮೀಜಿ ಅಂತೂ ತುಂಬ ಒಳ್ಳೆ ಗುರುಗಳು. ನಮ್ಮ ಕಷ್ಟ ಎಲ್ಲ ಅರ್ಥ ಮಾಡ್ಕೊತಾರೆ. ಏನೂ ಆಗಲ್ಲ, ತುಂಬ ವಾಸಿ ಆಗುತ್ತೆ ನಿಮ್ಮ ಮಗಳಿಗೆ ಅಂತೇಳಿ ನನಗೆ ಧೈರ್ಯ ತುಂಬಿದ್ರು, ನಂಬಿಕೆ ಕೊಟ್ಟರು. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ಕೇಳ್ಕೊಂಬಂದು ನನ್ನ ಮಗಳು ಇವಾಗ ತುಂಬ ಆರಾಮಾಗಿದ್ದಾಳೆ, ಆಕ್ಟಿವ್ ಆಗಿದ್ದಾಳೆ. ಸುಸ್ತು ಎಲ್ಲ ಕಡಿಮೆ ಆಗಿದೆ, ರಕ್ತ ಎಲ್ಲ ವೃದ್ಧಿ ಆಗಿದೆ. ಆಸ್ಪತ್ರೆಗೂ ಇದಕ್ಕೂ ಹೋಲಿಸ್ಕೊಂಡ್ರೆ ತುಂಬಾ ವ್ಯತ್ಯಾಸ ಇದೆ. ನನ್ನ ಮಗಳಿಗೆ ಸ್ವಾಮೀಜಿನೇ ದೇವರು ಅಂತ ನಾನು ನಂಬ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ. ನಾವು ಬಡವರು, ನಮ್ಮ ಕೈಲಿ ಆಗಲ್ಲ ಅನ್ನೋಕ್ಕೆ ಅವ್ರು ತುಂಬಾ ನಮ್ಮ ಕೈಲಿ 1 ರೂಪಾಯಿನೂ ಇದ್ದಂಗೆ ಈ ಸಲ ಫ್ರೀ ಟ್ರೀಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ. ನಮ್ಮ ಕಷ್ಟ ಹೇಳಿದ್ದಕ್ಕೆ ಅವರಂತ ದೇವರೇ ನಮಗೆ ಸಿಕ್ತಂಗಾಗಿದೆ ನಮ್ಮ ಲೈಫಲ್ಲಿ. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನಾವು ಕೇಳ್ಕೊಳ್ತಾ ಹೋಗ್ತೀವಿ. ನನ್ನ ಮಕ್ಕಳಿಗೆ ಚೆನ್ನಾಗಿದ್ದಾಳೆ. ನನಗೆ ಅನ್ನಿಸ್ತೈತೆ ಕಾಯಿಲೆ ವಾಸಿ ಆಗಿದೆ ಅನ್ನಿಸ್ತೈತೆ. ರಕ್ತ ಎಲ್ಲ ತುಂಬಾ ಹಾಕಿಸ್ಬೇಕಾಗಿತ್ತು. ಆಸ್ಪತ್ರೆಯಲ್ಲಿ ಇದ್ದಾಗ 3 ಪಟ್ನ ವೈಟ್ ಬ್ಲಡ್ಡು, ಕೆಂಪು ಬ್ಲಡ್ಡು 1 ಪಟ್ನ ಡೈಲಿ ಹಾಕಿಸ್ಬೇಕಾಯ್ತು. ಬ್ಲಡ್ ಎಲ್ಲ ಸಿಗ್ತಾನೆ ಇರಲಿಲ್ಲ ಆಸ್ಪತ್ರೆಯಲ್ಲೆಲ್ಲ. ನಾವು ನೋಡಿ ಸಾಕಾಗಿ ತುಂಬ ಲೈಫಲ್ಲಿ ನೊಂದ್ಬಿಟ್ಟಿದ್ದಾರೆ 3-4 ವರ್ಷದಿಂದ. ಇವಾಗ ಇಲ್ಲಿ ಬಂದಮೇಲೆ ರಕ್ತ ಎಲ್ಲ ಚೆನ್ನಾಗಿ ವೃದ್ಧಿ ಆಗಿದೆ, ಸುಸ್ತು ಕಡಿಮೆ ಆಗಿದೆ, ಆಕ್ಟಿವ್ ಆಗಿದ್ದಾಳೆ, ಚೆನ್ನಾಗಿದ್ದಾಳೆ ನನ್ನ